Hi guys, welcome back to my channel which is Headbath. ಇವತ್ತಿನ ದಿನ ನಾವು ಪೆನ್ನಿ ಸ್ಟಾಕ್ಸ್ನ ಯಾವ ಥರ ನಾವು ಪಿಕ್ ಮಾಡಬೇಕು ಅನ್ನೋದನ್ನು ಒಂದೊಂದೇ ನೋಡ್ಕೊತ ಹೋಗೋಣ. 10 ರೂಪಾಯಿ ಪೆನ್ನಿ ಸ್ಟಾಕು ನಿಮ್ಮ ಜೀವನನ ಬದಲಾಯಿಸ್ಬೋದಾ ಅಥವಾ ನಿಮ್ಮ ದುಡ್ಡನ್ನೇ ಮುಳುಗಿಸ್ಬೋದಾ? 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಇಷ್ಟು ಕಡಿಮೆ ಬೆಲೆ ಶೇರ್ನ ನೋಡಿದಾಗ ನಮಗೆ ಅನಿಸುತ್ತೆ ಏನಂತ, ಒಂದು 500 ರೂಪಾಯಿ ಇದ್ದಿದ್ರೆ ಫುಲ್ ಲೈಫ್ ಸೆಟ್ಟು, ನನಗೆ ಎಷ್ಟೊಂದು ಶೇರ್ಸ್ನ ಕ್ವಾಂಟಿಟಿ ಬರ್ತಿತ್ತು ಅಂತ ಹೇಳ್ಬಿಟ್ಟು. ಅಂಥ ಹೆಸರು ತುಂಬ ಜನ ಇದ್ದಾರೆ. ಒಂದು ಕ್ವೆಶ್ಚನ್ನು, ಎಲ್ಲ 10 ರೂಪಾಯಿ ಶೇರ್ಗಳು 100 ರೂಪಾಯಿ ಆಗ್ತಾವ? ಇಲ್ಲ. 99 ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಏನು ಇನ್ವೆಸ್ಟ್ ಮಾಡ್ತಾರೆ ನಮ್ಮ ರಿಟೇಲ್ ಇನ್ವೆಸ್ಟರ್ಸು, ಅವರು ಫ್ಯೂಚರಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥ ಒಂದು ಕನಸನ್ನೇ ನಾಶ ಮಾಡ್ಕೊಬಿಡ್ತಾರೆ. ಹೌದಾ? ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ 99% ಪೆನ್ನಿ ಶೇರ್ಸ್ ನಮಗೆ ರಿಟರ್ನನ್ನು ಕೊಡೋದಿಲ್ಲ. ಸೊ ಹಾಗಾದರೆ ಇನ್ನು ರಿಮೈನಿಂಗ್ 1% ಕೊಡುತ್ತೆ, ಅದನ್ನು ನಾವು ಹೇಗೆ ಹುಡುಕಬೇಕು? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 4 ರೂಲನ್ನು ಹೇಳ್ಕೊಡ್ತೀನಿ. ದಿಸ್ ಇಸ್ ನಾಟ್ ಅ ಫಿಕ್ಸ್ಡ್ ರೂಲ್, ಇದು ಒಂಥರ ಒಂದು ರೋಡ್ ಮ್ಯಾಪ್ ಇದ್ದಂಗೆ. ಸೊ ಈ 4ನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹಿಂಗೆ ಮಾಡಬೇಕಂತ. ಈ 4 ಟೆಸ್ಟ್ ಪಾಸ್ ಆದ ನಂತರ ಆ ಪೆನ್ನಿ ಸ್ಟಾಕನ್ನು ನೀವು ನಿಮ್ಮ ವಾಚ್ ಲಿಸ್ಟಿಗೆ ಹಾಕ್ಕೊಬೇಕು. ಇದನ್ನು ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳುವ ಒಂದು ಗೋಲ್ಡನ್ ರೂಲ್ ಗೊತ್ತಿಲ್ಲ ಅಂದರೆ ಪ್ರಾಫಿಟ್ ಬಂದರೂ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಓಕೆ, ಮೊದಲೇ ಒಂದು ವಿಷಯ ಕ್ಲಿಯರ್ ಮಾಡಬೇಡ, ನಾನು ಪೆನ್ನಿ ಸ್ಟಾಕ್ಸ್ನ ತಗೊಳ್ಳಿ ಅಥವಾ ಕೋಟಿ ಸಂಪಾದಿಸಿ ಅಂತ ಹೇಳೋದಿಲ್ಲ. ನನ್ನ ಉದ್ದೇಶ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗಳು, ನನ್ನಂಥ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಗಳ ಹಣವನ್ನು ಉಳಿಸೋದು. ನಿಮ್ಮ ಜೀವನದ ಸಂಪೂರ್ಣ ಸೇವಿಂಗನ್ನು ಪೆನ್ನಿ ಸ್ಟಾಕ್ಗೆ ಹಾಕೋ ಮೊದಲು ಈ ವಿಡಿಯೋ ನೋಡಿ. ಯಾಕಂದರೆ ಒಳ್ಳೆಯ ಬಿಸ್ನೆಸ್ ಇರುವ ಕಂಪ್ನಿ ವೆಲ್ತ್ ಕ್ರಿಯೇಟ್ ಮಾಡ್ತವೆ, ಪೆನ್ನಿ ಸ್ಟಾಕ್ಸ್ ಹೆಚ್ಚಾಗಿ ಹೋಪ್ ಕ್ರಿಯೇಟ್ ಮಾಡ್ತವೆ. ಇವೆರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡ್ರೆ ನೀವು 90% ತಪ್ಪುಗಳಿಂದ ಹೊರಗುಳಿಬೋದು. ರೂಲ್ ನಂಬರ್ 1 ಏನು ಹೇಳುತ್ತೆ? ಚಾರ್ಟ್ನ ಒಂದು ಪ್ಯಾಟ್ರನ್. ಕಂಪನಿಯ ಆಲ್ ಟೈಮ್ ಹೈ ಚಾರ್ಟನ್ನು ಓಪನ್ ಮಾಡಿ ನೋಡಿದಾಗ ನಿಮಗೆ 2 ರೀತಿಯ ಚಾರ್ಟು ಕಾಣಿಸುತ್ತೆ. ಒಂದು ಲೆಫ್ಟ್ ಟು ರೈಟ್ ನಿಧಾನವಾಗಿ ಮೇಲಕ್ಕೆ ಹೋಗಿರ್ತಕ್ಕಂಥ ಚಾರ್ಟು, ಇನ್ನೊಂದು 1000 ರೂಪಾಯಿಂದ 10 ರೂಪಾಯಿಗೆ ಕುಸಿದಿರ್ತಕ್ಕಂಥ ಚಾರ್ಟ್. ಪ್ರಶ್ನೆ ಏನು ಗೊತ್ತಾ, ಇಲ್ಲಿ 1000 ರೂಪಾಯಿದ್ದ ಶೇರು 10 ರೂಪಾಯಿಗೆ ಯಾಕೆ ಬಂತು? ಮಾರ್ಕೆಟ್ ಯಾರನ್ನು ಫ್ರೀಯಾಗಿ ಡಿಸ್ಕೌಂಟ್ ಕೊಡೋದಿಲ್ಲ, ಅದರಿಂದ ಒಂದು ದೊಡ್ಡ ರೀಸನ್ನೇ ಇರುತ್ತೆ. ಅದಕ್ಕೋಸ್ಕರ ಚಾರ್ಟನ್ನು ನೀಟಾಗಿ ನೋಡಿ, ದಯಮಾಡಿ ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಇದೇ ನಿಮಗೆ ಹಾಫ್ ಆಫ್ ದಿ ಇದು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ಇದೇ ಹೇಳುತ್ತೆ. ಪಾಯಿಂಟ್ ನಂಬರ್ 2, ಯಾವುದೇ ಕಂಪನಿಯ ಸೆಕ್ಟರ್, ಕಂಪನಿ ಯಾವ ಸೆಕ್ಟರ್ನಲ್ಲಿ ಇದೆ ಅಂತ ನೋಡಿ. ಯಾಕಂದರೆ ಭವಿಷ್ಯದಲ್ಲಿ ಬೆಳೆಯೋ ಸೆಕ್ಟರ್ ಹೌದಾ ಇದು ಅನ್ನೋದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ AI, ಡಿಫೆನ್ಸ್, ರಿನ್ಯೂವಬಲ್ ಎನರ್ಜಿ, ಎಲೆಕ್ಟ್ರಿಕ್ ವೆಹಿಕಲ್, ಡೇಟಾ ಸೆಂಟರ್ಸ್ ಈ ಥರ. ಅಥವಾ ಸಾಹಿತ್ಯ ಇಂಡಸ್ಟ್ರಿನ ಫ್ಯೂಚರಲ್ಲಿ ಈ ಸೆಕ್ಟರ್ನಲ್ಲಿ ಇರುವ ಸ್ಮಾಲ್ ಕಂಪನಿಗೆ ಅವಕಾಶ ಹೆಚ್ಚು. ಈ ಥರ ಯಾವ ಒಂದು ಸೆಕ್ಟರಲ್ಲಿ ಬರುತ್ತೆ, ಫ್ಯೂಚರಲ್ಲಿ ಆ ಸೆಕ್ಟರ್ ಬೂಮ್ ಆಗುತ್ತಾ ಅಥವಾ ಬಿದ್ದೋಗುತ್ತಾ ಅನ್ನೋದನ್ನು ಒಂದ್ಸಲ ನೋಡಿ. ಇಲ್ಲೊಂದು ಗೋಲ್ಡನ್ ರೂಲ್, ಇದನ್ನು ತುಂಬ ಚೆನ್ನಾಗಿ ಇಗ್ನೋರ್ ಮಾಡ್ತಾರೆ. ಪೆನ್ನಿ ಸ್ಟಾಕ್ನಲ್ಲಿ ಪ್ರಾಫಿಟ್ ಗಳಿಸೋದು ಕಷ್ಟ ಅಲ್ಲ, ಪ್ರಾಫಿಟ್ ಉಳಿಸ್ಕೊಳೋದು ಕಷ್ಟ. 50%, 100%, 200% ಏರಿದಾಗ ಅದನ್ನು ಫಾರ್ ಎವರ್ ಏರ್ತೆ ಇದು ಅಂತ ಮಾತ್ರ ಯೋಚನೆ ಮಾಡಬೇಡಿ. ಹಾಗೆಯೇ ಪ್ರಾಫಿಟ್ ಬುಕ್ ಮಾಡೋದು ಕೂಡ ಒಂದು ಸ್ಕಿಲ್. ಯಾವ ಟೈಮಲ್ಲಿ ತೊಗೋಬೇಕು, ಯಾವ ಟೈಮಲ್ಲಿ ಮಾರಾಟ ಮಾಡಬೇಕು ಅಂತಕ್ಕಂಥದ್ದು ಒಂದು ಸ್ಕಿಲ್ ಆಗಿರುತ್ತೆ. ಸೊ ನೋಡೋಣ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಬೇರೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪಾಯಿಂಟ್ ನಂಬರ್ 3, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಶೇರ್ ಪ್ರೈಸನ್ನು ನೋಡಿ ಹೋಗಬೇಡಿ. ತುಂಬಾ ಶೇರ್ ಪ್ರೈಸು ಕಮ್ಮಿ ಇರುತ್ತೆ ಅಥವಾ
ಜಾಸ್ತಿ ಇರುತ್ತೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು MRFನ ಬಗ್ಗೆ ಹೇಳಿದ್ದೆ. MRF ಈಗ 1,00,000 ದಾಟಿದೆ. ಅದೇ 12,000 ಇದ್ದಾಗ 6,000 ಇದ್ದಾಗ ಅದನ್ನು ಯಾರೂ ನೋಡಲಿಲ್ಲ. ನೋಡಿದ್ರು ಕೂಡ ಶೇರ್ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಇದ್ದಿದ್ರ ಬೆಲೆ ಇದು ಹೋಗಲ್ಲ, ಇದು ಕಡಿಮೆವಾಗಿ ಬರುತ್ತೆ, ತೊಗೊಳ್ಬಾರ್ದು, ಬೇಡ ನಮಗೆ ಈ ಥರ ಅಂತ ಹೋಗ್ಬಿಟ್ರು. ಬಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಂಗಿತ್ತು, ಬಿಸ್ನೆಸ್ ಏನು ಮಾಡ್ತಾಯಿತ್ತು ಅನ್ನೋದನ್ನು ಯಾರೂ ನೋಡಲೇ ಇಲ್ಲ. ಓಕೆ, ನಮ್ಮ ಟಾಪಿಕಿಗೆ ಬರೋಣ. ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ನೋಡಬೇಕು. ₹8 ಶೇರ್ ಅಂದರೆ ಅದು ಚಿಕ್ಕ ಕಂಪ್ನಿ ಅಂತ ಅರ್ಥ ಅಲ್ಲ. ಕೆಲವು ದೊಡ್ಡ ಕಂಪ್ನಿಗಳು ಬೋನಸ್ಸು, ಸ್ಪ್ಲಿಟ್ಟು, ಹಾಗೆಯೇ ನಂತರ ಸಿಂಗಲ್ ಡಿಜಿಟ್ಗೆ ಬರ್ತವೆ. ಆದ್ದರಿಂದ ಪ್ರೈಸ್ ಅಲ್ಲ, ಬಿಸ್ನೆಸ್ ನೋಡಿ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ ಅಶೋಕ ಲೈಲ್ಯಾಂಡ್ ಸಮ್ವೇರ್ ಅರೌಂಡ್ ₹160-170 ಟ್ರೇಡ್ ಆಗ್ತಕ್ಕಂಥ ಒಂದು ಶೇರು. ಇದು ಒಂದು ಸಲ ಬೋನಸನ್ನು ಕೊಟ್ಟಿತ್ತು, ₹210 ತನಕ ಹೋಗಿತ್ತು. ಬೋನಸ್ ಕೊಡಿಲ್ಲ ಅಂದಿದ್ರೆ ಇದು ಜಾಸ್ತಿ ಇರ್ತಾಯಿತ್ತು ಇವತ್ತಿನ ದಿನ ಶೇರ್ ವ್ಯಾಲ್ಯೂ. ಯಾಕೆ ಕಮ್ಮಿ ಆಯ್ತಪ್ಪ? ಜಮಾನದಿಂದ ಇರ್ತಕ್ಕಂಥ ಶೇರು, ನಮ್ಮ ತಂದೆ ತಾತನ ಕಾಲದಿಂದನೂ ಇರ್ತಕ್ಕಂಥ ಒಂದು ಕಂಪ್ನಿ ಯಾಕೆ ಇಷ್ಟರಲ್ಲೇ ಇದೆ? ಯೋಚನೆ ಮಾಡಿ, ಯಾಕೆ ಇಷ್ಟರಲ್ಲೇ ಇದೆ ಅಂತ ಹೇಳಿದ್ರೆ, ಈಗ ನಾನು ಹೇಳಿದಂಗೆ ಬೋನಸ್ಸು, ಸ್ಪ್ಲಿಟ್ ಅಂತ ಅಂಥದ್ದನ್ನೆಲ್ಲ ಕೊಟ್ಬಿಟ್ಟು ಶೇರ್ ಪ್ರೈಸನ್ನು ಕಮ್ಮಿ ಮಾಡಿರ್ತಾರೆ. ಹಾಗಂತ ಹೇಳ್ಬಿಟ್ಟು ಅಶೋಕ ಲೈಲ್ಯಾಂಡ್ ಪ್ರೈಸ್ 160 ಇದೆ, ಇದು ಚಿಕ್ಕ ಕಂಪ್ನಿ, ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತಲ್ಲ. ಅರ್ಥ ಆಯ್ತಲ್ಲ? ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಬಿಸ್ನೆಸ್ಸನ್ನು ನೋಡಬೇಕು. ಪಾಯಿಂಟ್ ನಂಬರ್ 4, ಈ ಕಂಪ್ನಿ ಯಾವುದಾದ್ರೂ ದೊಡ್ಡ ಕಂಪ್ನಿಯ ದೊಡ್ಡ ಬಿಸ್ನೆಸ್ ಗ್ರೂಪ್ಗೆ ಸೇರಿದೆಯಾ ಅಂತ ಅದನ್ನು ನೋಡಬೇಕು. ಕೆಲವೊಮ್ಮೆ ದೊಡ್ಡ ಗ್ರೂಪ್ನ ಚಿಕ್ಕ ಕಂಪ್ನಿಗಳು ಟರ್ನ್ ಅರೌಂಡ್ ಕೊಡ್ಬೋದು. ಆದರೆ ಇದಕ್ಕೊಂದು ಕಾರಣಕ್ಕೆ, ಇದೇ ಒಂದು ಕಾರಣಕ್ಕೆ ಬೈ ಮಾಡೋಕ್ಕೆ ಹೋಗಬೇಡಿ. ಮೊದಲು 3 ಪಾಯಿಂಟ್ಸ್ ಏನು ನಾನು ಹೇಳಿದ್ನಲ್ಲ ನಾನು, ಸೊ ಅದನ್ನೇನಾದರೂ ಪಾಸ್ ಆಯಿತು ಅಂದರೆ ಅದನ್ನು ದಯಮಾಡಿ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಯಾಕಪ್ಪ ಇಷ್ಟೆಲ್ಲ ನಿಮಗೆ ಹೇಳಿದೆ, ಇಷ್ಟೆಲ್ಲ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿ, ಬಿಸ್ನೆಸ್ಸನ್ನು ನೋಡಿ, ಸೆಕ್ಟರಲ್ಲಿ ಹೆಂಗಿದೆ ಅಂತಕ್ಕಂಥದ್ದನ್ನು ನೋಡಿ, ಫ್ಯೂಚರಲ್ಲಿ ಅದರದ ಒಂದು ಡಿಮ್ಯಾಂಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿ ಅಂತ ಇಷ್ಟೆಲ್ಲ ಯಾಕೆ ಹೇಳಿದೆ ನಾನು? ಫಾರ್ ಎಕ್ಸಾಂಪಲ್ಗೆ ತೊಗೊಳೋದಾದರೆ, ಒಂದು ಮೊಬೈಲನ್ನು ನಾವು ತೊಗೋತೀವಿ. ತೊಗೊಳ್ಳೋವಾಗ ನಾವು ಏನೇನು ಯೋಚನೆ ಮಾಡ್ತೀವಿ? ಒಂದು ಬೇಸಿಕ್ ಥಿಂಗ್ಸ್, ತುಂಬ ಡೀಪಲ್ಲ, ಬೇಸಿಕ್ ಥಿಂಗ್ಸ್ ನಾವು ಯೋಚನೆ ಮಾಡಿದ ಹಾಗೆ ಕ್ಯಾಮ್ರಾ ಚೆನ್ನಾಗಿರ್ಬೇಕು, ನನಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರಬೇಕು, ಪ್ರೊಸೆಸರ್ ಚೆನ್ನಾಗಿರಬೇಕು, ಸ್ಟೋರೇಜ್ ಜಾಸ್ತಿ ಇರಬೇಕು ಅನ್ನೋದನ್ನು ನಾವು ಎಲ್ಲರೂ ಯೋಚನೆ ಮಾಡೇ ಮಾಡ್ತೀವಿ. ಹೇಗೇನು ನಾವು ಇದನ್ನು ಚೆಕ್ ಮಾಡೇ ಮಾಡ್ತೀವಿ. ಹಾಗಿದ್ದರೆ ನೀವು ದುಡ್ದ ಹಣ ಇನ್ವೆಸ್ಟ್ ಮಾಡುವಾಗ ಒಂದು ಕ್ರೈಟೇರಿಯಾ ನೋಡಿ ಬೈ ಮಾಡೋದು ಯಾಕೆ? ಯಾರೋ ಹೇಳಿದ್ದನ್ನು ಕೇಳಿ ಬೈ ಮಾಡೋದು ಯಾಕೆ? ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಪೆನಿ ಸ್ಟಾಕ್ನಲ್ಲಿ ಲಕ್ ಇರಬಹುದು, ಆದರೆ ಲಾಂಗ್ ಟರ್ಮ್ ವೆಲ್ತ್ ಮಾತ್ರ ಸ್ಟ್ರಾಂಗ್ ಬಿಸ್ನೆಸ್ಸಿಂದಲೇ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನೀವು ಹಾಕಿರ್ತಕ್ಕಂಥ ದುಡ್ಡೆಲ್ಲ ಕಳ್ಕೊತೀರಾ. ಅಲ್ಟಿಮೇಟಾಗಿ ಸ್ಟಾಕ್ ಮಾರ್ಕೆಟ್ ಇದೊಂದು ಗ್ಯಾಮ್ಲಿಂಗ್, ಇದು ನಮಗಲ್ಲ. ನೀವು ಒಂದು ರಾಂಗ್ ಪರ್ಸೆಪ್ಷನ್ನಿಗೆ ಬರ್ತೀರಾ, ನಿಮ್ಮ ಅಕ್ಕಪಕ್ಕದವ್ರಿಗೂ ಇದೇ ರಾಂಗ್ ಪರ್ಸೆಪ್ಷನನ್ನು ನೀವು ಕೊಡ್ತೀರಾ. ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ರಿಸರ್ಚ್ ಮಾಡಿ. ನಾನು ಮುಂಚೆನೇ ಹೇಳಿದಾಗೆ ಪಾಯಿಂಟ್ ನಂಬರ್ 4 ಪಾಯಿಂಟ್ಸನ್ನು ಶೇರ್ ಮಾಡಿದ್ನಲ್ಲ, ಸೊ ಈ ಥರ ಪಾಯಿಂಟ್ಗಳನ್ನು ನೋಡ್ಕೊಳ್ಳಿ. ಇದರಲ್ಲೆಲ್ಲ ಕ್ಲಿಯರ್ ಆಯಿತಾ ನೋಡಿ. ಫಸ್ಟ್ ಪಾಯಿಂಟ್ ಹೇಳ್ದಾನು ಲೆಫ್ಟ್ ಟು ರೈಟು, ರೈಟ್ ಟು ಲೆಫ್ಟ್ ಹೆಂಗಿರಬೇಕು, ಏರಿಕೆಯಲ್ಲಿರಬೇಕು, ಈ ಥರ ಎಲ್ಲ ಹೇಳಿದ್ದೀನಲ್ಲ, ದಯಮಾಡಿ ಇದನ್ನೆಲ್ಲ ನೋಡಿ. ಇದನ್ನೆಲ್ಲ ನೋಡಿಬಿಟ್ಟು ಶೇರ್ನ ಸೆಲೆಕ್ಟ್ ಮಾಡಿ. ತುಂಬ ಬೇಸಿಕ್ ಆಗಿರ್ತಕ್ಕಂಥದ್ದು ಫಂಡಮೆಂಟಲಿ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಾದ್ರೂ ಮಾಡ್ತೀನಿ. ಯಾವ ಥರ ಫಂಡಮೆಂಟಲಿ ಹೆಂಗೆ ನಾವು ಬ್ಯಾಲೆನ್ಸ್ ಶೀಟ್ ಆಗಿರಲಿ, P&L ಆಗಿರಲಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳಾಗಿರಲಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿರಬೇಕು, ಹೆಂಗಿರಬೇಕು, ಯಾವ ಥರ ಇದ್ದರೆ ಫ್ಯೂಚರ್ ಆ ಕಂಪನಿ ಚೆನ್ನಾಗಿ ನಮಗೆ ರಿಟರ್ನನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.